ಹಾಯ್ ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಆ್ಯಸ್ ಯೂಶುವಲ್ ಆಗಿ ಇವತ್ತು ಕೂಡ ಬೆಳಗ್ಗೆ ಎದ್ದು ಖಾಲಿ ಹೊಟ್ಟೆಗೆ ಬಿಸಿನೀರನ್ನ ಕಾಸ್ಕೊಂಡು ಕುಡಿತಾ ಇದ್ದೀನಿ. ಇವತ್ತು ಪಾಪು ಬೆಳಗ್ಗೆ 6 ಗಂಟೆಗೆ ಎದ್ದಿದ್ದ. ಅವನು ಎದ್ದಿದ್ದರಿಂದ ನಾನು ಎದ್ದೇಳಬೇಕಾಯಿತು. ಹೆಂಗಿದ್ರು ಬೇಗ ಎದ್ದಿದ್ದೀನಿ ಅಂತ ಇವತ್ತಿನ ಬ್ರೇಕ್ಫಾಸ್ಟು ನಾನೇ ರೆಡಿ ಮಾಡ್ತಾ ಇದ್ದೀನಿ. ಪಾಪು ಇವಾಗಿನ ಎದ್ದಿರೋದ್ರಿಂದ ಮಲಗೋದಕ್ಕೆ ಇನ್ನೂ ಸ್ವಲ್ಪ ಲೇಟ್ ಆಗುತ್ತೆ. ನಾನು ಇವಾಗ ಬ್ರೇಕ್ಫಾಸ್ಟ್ ರೆಡಿ ಮಾಡಬೇಕು. ಅದಕ್ಕೆ ಅವನ್ನ ಈ ರೀತಿ ಎಲ್ಲ ಸೆಟಪ್ ಮಾಡಿ ಟಾಯ್ಸ್ ಎಲ್ಲ ಕೊಟ್ಟು ಆಟ ಆಡೋದಕ್ಕೆ ಬಿಟ್ಟಿದ್ದೀನಿ. ಪಾಪು ಇವಾಗ ಆಟ ಆಡ್ತಿದ್ದಾನೆ. ಅದರಲ್ಲಿ ಒಂದು 15 ಮಿನಿಟ್ಸ್ ಆಟ ಆಡ್ತಾನಷ್ಟೇ, ಆಮೇಲೆ ಅಳ್ತಾನೆ. ಆವಾಗ ಅಪ್ಪ ಇಲ್ಲ ಅಮ್ಮ ಯಾರಾದರೂ ಎತ್ಕೊಂಡು ಸಮಾಧಾನ ಮಾಡ್ತಾರೆ, ಆಟ ಆಡಿಸ್ತಾರೆ. ಇವಾಗ ನಾನು ಬ್ರೇಕ್ಫಾಸ್ಟ್ಗೆ ದೋಸೆ ಮತ್ತು ಚಟ್ನಿ, ಆಲೂಗಡ್ಡೆ ಪಲ್ಯ ಮಾಡ್ತಾಯಿದ್ದೀನಿ. ರಾತ್ರಿನೇ ಅಮ್ಮ ದೋಸೆಗೆಲ್ಲ ರುಬ್ಬಿ ಇಟ್ಟಿದ್ರು. ಇವಾಗ ನಾನು ಫಸ್ಟು ಚಟ್ನಿನ ರೆಡಿ ಮಾಡ್ಕೊತಾ ಇದ್ದೀನಿ. ಒಂದು ಬಾಣಲಿಗೆ 1 ಕಪ್ ಆಗುವಷ್ಟು ಕಡಲೆಬೀಜನ ಹಾಕ್ಕೊಂಡು ಹುರ್ಕೊತಾ ಇದ್ದೀನಿ. ಫಸ್ಟು ಬಾಣಲಿನ ಐ ಫ್ಲೇಮಲ್ಲಿ ಇಟ್ಕೊಂಡು ಹೀಟ್ ಮಾಡ್ಕೊಳ್ಳಿ. ಅದಾದಮೇಲೆ ಕಡಲೆಬೀಜನ ಹಾಕ್ಕೊಂಡು ಫುಲ್ ಲೋ ಫ್ಲೇಮಲ್ಲಿ ಇಟ್ಕೊಂಡು ಕಡಲೆಬೀಜನ ಹುರ್ಕೋಬೇಕು. ನೋಡಿ, ಈ ಥರ ಕಲರ್ ಚೇಂಜ್ ಆಗಬೇಕು. ಈ ಕಲರ್ ಬರೋವರೆಗೂ ಫುಲ್ ಲೋ ಫ್ಲೇಮಲ್ಲೇ ಇಟ್ಕೊಂಡು ಹುರ್ಕೋಬೇಕು. ಇವಾಗ ಕಡಲೆಬೀಜನ ಸೈಡಲ್ಲಿ ಇಟ್ಟಿಟ್ಕೊಂಡು ಆರೋದಕ್ಕೆ ಬಿಟ್ಟಿದ್ದೀನಿ. ಅದೇ ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಹಸಿಮೆಣ್ಸಿನ್ಕಾಯಿನ ಹಾಕ್ಕೊತಾ ಇದ್ದೀನಿ. ಹಸಿಮೆಣ್ಸಿನ್ಕಾಯಿನ ಉದ್ದುದ್ದ ತೊಗೊಂಡಾಗ ಫೋರ್ಕ್ ಇರುತ್ತಲ್ವ, ಅದರಲ್ಲಿ ಒಂದು ಸ್ವಲ್ಪ ಚುಚ್ಚಿ ಎಲ್ಲ ತೂತ ಮಾಡ್ಕೊಳ್ಳಿ. ಇಲ್ಲ ಡೈರೆಕ್ಟಾಗಿ ಹಾಕ್ಕೊಂಡ್ಬಿಟ್ರೆ ಎಣ್ಣೆಗೆ ಸಿಡಿದ್ಬಿಡುತ್ತೆ. ಅದಾದಮೇಲೆ ಬೆಳ್ಳುಳ್ಳಿನ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ದೂರ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಇದೆಲ್ಲ ಸ್ವಲ್ಪ ಹಾಕಿದಾಗ ಎಣ್ಣೆ ಸಿಡಿಯೋ ಚಾನ್ಸಸ್ ಇರುತ್ತೆ. ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಹುಣಸೆಹಣ್ಣು ಹಾಕ್ಕೊಂಡು ಹುರ್ಕೊತಾ ಇದ್ದೀನಿ. ಅದೆಲ್ಲ ಸ್ವಲ್ಪ ಹುರ್ಕೊಂಡಾದ್ಮೇಲೆ ಕಾಯಿ ತುರಿನ ತುರಿದಿಟ್ಕೊಂಡಿದ್ದೆ, ಅದನ್ನು ಕೂಡ ಹಾಕ್ಕೊಂಡು ಸ್ವಲ್ಪ ಬೆಚ್ಚಗೆ ಮಾಡ್ಕೊತಾ ಇದ್ದೀನಿ. ಫ್ಲೇಮ್ನ ಆಫ್ ಮಾಡಿಕೊಂಡು ಸುಮ್ಮನೆ ಸ್ವಲ್ಪ ಬೆಚ್ಚಗೆ ಮಾಡ್ಕೊಳ್ಳಿ ಅಷ್ಟೇ, ಜಾಸ್ತಿ ಉರಿಯೋದಕ್ಕೆಲ್ಲ ಹೋಗಬೇಡಿ. ಇವಾಗ ಎಲ್ಲ ಹುರ್ಕೊಂಡಾದ್ಮೇಲೆ ಇದನ್ನು ಫುಲ್ ತಣ್ಣಗಾಗೋದಕ್ಕೆ ಬಿಡ್ತಾ ಇದ್ದೀನಿ. ಎಲ್ಲ ಹುರಿದು ಮಾಡ್ತಾ ಇರೋ ಚಟ್ನಿ ಡಿಫ್ರೆಂಟಾಗಿರುತ್ತೆ, ನೀವು ಒಂದು ಸಲ ಟ್ರೈ ಮಾಡಿ. ಇವಾಗ ನಾನು ಆಲೂಗೆಡ್ಡೆ ಪಲ್ಯ ಮಾಡೋದಕ್ಕೆ ಬಾಣಲಿಗೆ ಎಣ್ಣೆನ ಹಾಕ್ಕೊತಾ ಇದ್ದೀನಿ. ಎಣ್ಣೆ ಕಾದ್ಮೇಲೆ ಸ್ವಲ್ಪ ಸಾಸಿವೆ ಮತ್ತು ಜೀರಿಗೆ, ಕಡಲೆಬೇಳೆ, ಉದ್ದಿನಬೇಳೆ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಅದೆಲ್ಲ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕು. ಕಲರು ಈ ರೀತಿ ಚೇಂಜ್ ಆಗಬೇಕು, ಜಾಸ್ತಿ ಫ್ರೈ ಮಾಡ್ಕೊಳೋದಕ್ಕೆ ಹೋಗಬೇಡಿ. ಇದಾದಮೇಲೆ ಈರುಳ್ಳಿ ಮತ್ತು ಕರಿಬೇವು, ಮೆಣಸಿನ್ಕಾಯಿನ ಹಚ್ಚಿಟ್ಕೊಂಡಿದ್ದೆ, ಅದನ್ನು ಕೂಡ ಹಾಕ್ತಾಯಿದ್ದೀನಿ. ಇವಾಗ ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೊತಾ ಇದ್ದೀನಿ. ಜಾಸ್ತಿ ಫ್ರೈ ಮಾಡ್ಕೊಳೋದಕ್ಕೆ ಹೋಗಬೇಡಿ. ನಾರ್ಮಲಾಗಿ ಚಿತ್ರಾನ್ನಕ್ಕೆಲ್ಲ ಹೇಗೆ ಫ್ರೈ ಮಾಡ್ಕೊತೀರಾ ಅದೇ ರೀತಿ ಫ್ರೈ ಮಾಡಿಕೊಂಡ್ರೆ ಆಲೂಗೆಡ್ಡೆ ಪಲ್ಯಕ್ಕೆ ಚೆನ್ನಾಗಿರುತ್ತೆ. ಈರುಳ್ಳಿ ಆಲೂಗೆಡ್ಡೆ ಪಲ್ಯಕ್ಕೆ ಸಣ್ಣ ಸಣ್ಣದಾಗಿ ಹಚ್ಚೋದ್ಕಿಂತ ಈರುಳ್ಳಿ ಉದ್ದುದ್ದಕ್ಕೆ ಹಚ್ಕೊಂಡು ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಇವಾಗ ಸ್ವಲ್ಪ ಉಪ್ಪು ಹಾಕ್ಕೊಂಡು ಬೇಯಿಸ್ಕೊತಾ ಇದ್ದೀನಿ. ಉಪ್ಪು ಹಾಕಿ ಬೇಯಿಸೋದ್ರಿಂದ ಈರುಳ್ಳಿ ಎಲ್ಲ ಬೇಗ ಬೇಯುತ್ತೆ. ಇವಾಗ ಬೆಂದಾದಮೇಲೆ ಅರಶಿನ ಪುಡಿನ ಹಾಕ್ಕೊತಾ ಇದ್ದೀನಿ. ಅದಾದಮೇಲೆ ಸ್ವಲ್ಪ ಫ್ರೈ ಮಾಡಿ ಬೇಯಿಸಿರೋ ಆಲೂಗೆಡ್ಡೆನ ಹಾಕ್ಕೊತಾ ಇದ್ದೀನಿ. ನಾನು ಆಲೂಗೆಡ್ಡೆನ ಮುಂಚೆನೇ ಬೇಯಿಸಿ ಇಟ್ಕೊಂಡಿದ್ದೆ. 3 ಆಲೂಗಡ್ಡೆ ತೊಗೊಂಡು ಕಟ್ ಮಾಡಿ ಅದ್ರ ಜೊತೆ ಸ್ವಲ್ಪ ನೀರು, ಉಪ್ಪು ಹಾಕಿ 1 ವಿಷಲ್ ಬರೋವರೆಗೂ ಕೂಗಿಸ್ಕೊಂಡಿದ್ದೆ. ಅದಾದಮೇಲೆ ಚಿಪ್ಪೆ ಎಲ್ಲ ತೆಗೆದು ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೆ. ಅದನ್ನು ಹಾಕಾದ್ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಫೈನಲಾಗಿ ಆಲೂಗೆಡ್ಡೆ ಪಲ್ಯ ರೆಡಿ ಆಗಿದೆ. ತುಂಬ ಸಿಂಪಲ್ಲಾಗಿ ಬೇಗನೆ ಮಾಡ್ಕೋಬೋದು. ಇದಾದಮೇಲೆ ನಾನು ಚಟ್ನಿನ ಹುರಿದು ಇಟ್ಕೊಂಡಿದ್ನಲ್ಲ, ಅದನ್ನು ಆರೋದಕ್ಕೆ ಇಟ್ಟಿದ್ನಲ್ಲ, ಅದೆಲ್ಲ ಆರಾದಮೇಲೆ ಒಂದು ಮಿಕ್ಸಿ ಜಾರ್ಗೆ ಹುರಿದಿರೋ ಕಡಲೆಬೀಜನ ಹಾಕ್ಕೊತಾ ಇದ್ದೀನಿ. ಕಡಲೆಬೀಜನ ಚಿಪ್ಪೆ ತೆಗೆದು ಹಾಕೋದ್ಕಿಂತ ಹಾಗೆ ಹಾಕಿದರೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಅದ್ರ ಜೊತೆನೇ ಒಂದು ಸ್ವಲ್ಪ ಕಡಲೆನೂ ಹಾಕ್ಕೊಂಡಿದ್ದೀನಿ, ಹುರ್ಗಡ್ಲೆ ಇರುತ್ತಲ್ವ ಅದನ್ನು ಹಾಕ್ಕೊಂಡು. ಇವಾಗ ಎಲ್ಲ ಫ್ರೈ ಮಾಡ್ಕೊಂಡಿದ್ವಲ್ಲ, ಕಾಯಿ, ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ ಅದನ್ನೆಲ್ಲ ಹಾಕ್ಕೊಂಡು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ರುಬ್ಕೊಂಡು ಬಂದರೆ ಚಟ್ನಿ ಕೂಡ ರೆಡಿಯಾಗಿದೆ. ಇವಾಗ ನಾನು ಮಸಾಲೆ ದೋಸೆನ ಹಾಕ್ಕೊತಾ ಇದ್ದೀನಿ. ನಮ್ಮ ಮನೇಲಿ ಕಬ್ಬಿಣದ ಹಂಚು ಕೂಡ ಇದೆ, ಅದರಲ್ಲೇ ಜಾಸ್ತಿ ಹಾಕ್ಕೊತಾರೆ. ನಾನು ಮಾತ್ರ ಮಸಾಲೆ ದೋಸೆ ಇಷ್ಟ ಅಂತ ಈ ಹಂಚಲ್ಲಿ ಹಾಕ್ಕೊತೀನಿ. ಮಸಾಲೆ ದೋಸೆಗೆ ಕೆಂಪು ಚಟ್ನಿ ಇದ್ರೇ ಚೆನ್ನಾಗಿರುತ್ತೆ. ಬಟ್ ಇವಾಗಿನ ಟೈಮಲ್ಲಿ ಜಾಸ್ತಿ ಖಾರ ತಿನ್ನಲ್ಲ ನಾನು, ಅದಕ್ಕೆ ಕೆಂಪು ಚಟ್ನಿನ ಮಾಡ್ದಂಗೆ ಬರೀ ಮಸಾಲೆ ದೋಸೆಗೆ ಚಟ್ನಿ ಮತ್ತು ಆಲೂಗೆಡ್ಡೆ ಪಲ್ಯನ ಮಾಡ್ಕೊಂಡಿರೋದು.
ನಂದು ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಅದಾದಮೇಲೆ ಪಾಪುಗೆ ಸ್ನಾನ ಮಾಡಿ ಮಲಗಿಸಿದ್ದೀನಿ. ಅಮ್ಮ ಇಲ್ಲಿ ರಾಗಿ ಹಿಟ್ಟನ್ನ ಜಲ್ದಿ ಹಿಡಿತಿದ್ದಾರೆ. ನಮ್ಮ ಮನೆಯಲ್ಲಿ ರಾಗಿ ಮುದ್ದೆ ಡೈಲಿ ಮಾಡೋದ್ರಿಂದ ರಾಗಿ ಹಿಟ್ಟು ಜಾಸ್ತಿ ಬೇಕಾಗುತ್ತೆ. ಒಂದು ಸಲಕ್ಕೆ ಈ ಬಕೆಟ್ ಇದೆಯಲ್ಲ ಅದಷ್ಟು ಫುಲ್ ಆಗೋವಷ್ಟು ರಾಗಿ ಹಿಟ್ಟನ್ನ ಬಿಡಿಸ್ಕೊಂಬರ್ತೀವಿ. ಅದು 1 ತಿಂಗಳು ಇಲ್ಲ 1.5 ತಿಂಗಳು ಅಷ್ಟೊತ್ತಿಗೆ ಖಾಲಿಯಾಗಿ ಹೋಗ್ಬಿಡುತ್ತೆ. ನಮ್ಮ ಮನೇಲಿ ನಮ್ಮ ಅಪ್ಪಗೆ ಮುದ್ದೆ ಡೈಲಿ ಇರಬೇಕು. ಅದಕ್ಕೆ ನಾವು ಕೂಡ ಅಭ್ಯಾಸ ಮಾಡಿಕೊಂಡು ನಾವು ಡೈಲಿ ಮುದ್ದೆ ಊಟ ಮಾಡ್ತೀವಿ. ಕೆಲವೊಂದು ಸಲ ದಿನಕ್ಕೆ 2 ಸಲನೂ ನಾವು ಮುದ್ದೆ ಮಾಡಿದ್ರು ತಿಂತೀವಿ. ನಮ್ಮ ಕಡೆ ಎಲ್ಲ ಮುದ್ದೆ ಜಾಸ್ತಿ ಮಾಡ್ತೀವಿ. ರಾಗಿ ಹಿಟ್ಟನ್ನೆಲ್ಲ ಜಲ್ದಿ ಹಿಡ್ದು ಅಮ್ಮ ಎತ್ತಿಕ್ಬಿಟ್ಟು ಇವಾಗ ಅದೇ ರಾಗಿ ಹಿಟ್ಟಲ್ಲೇ ರಾಗಿ ಮುದ್ದೆ ಮಾಡಿದೆ. ಅದ್ರ ಜೊತೆ ಉಳ್ಶಪ್ ಮಾಡಿದರೆ ಅಂದರೆ ಮೊಸಪ್ಪು. ನನಗೆ ಸ್ವಲ್ಪ ಮೊಸಪ್ಪಿಗೆಲ್ಲ ಮುದ್ದೆ ಅಷ್ಟೊಂದು ಇಷ್ಟ ಆಗಲ್ಲ. ಅದಕ್ಕೆ ನಾನು ಅನ್ನ ಊಟ ಮಾಡ್ತಿದ್ದೀನಿ. ಇವಾಗ ಅನ್ನ ಮತ್ತು ಉಳ್ಶಪ್ಪನ್ನ ಹಾಕ್ಕೊಂಡು ಊಟ ಮಾಡ್ತಾಯಿದ್ದೀನಿ. ಮೊಸಪ್ಪನ್ನ ನಮ್ಮ ಕಡೆ ಉಳ್ಶಪ್ ಅಂತ ಕರಿತೀವಿ. ಇದ್ರ ಜೊತೆ ಸ್ವಲ್ಪ ಉಪ್ಪಿನಕಾಯಿ ಹಾಕ್ಕೊಂಡು ಊಟ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ. ನನ್ನ ಚಾನಲಲ್ಲೂ ಕೂಡ ಮೊಸಪ್ಪು ರೆಸಿಪಿ ವಿಡಿಯೋನ ಶೇರ್ ಮಾಡ್ಕೊಂಡಿದ್ದೆ. ಅದ್ರ ಲಿಂಕು ಕೂಡ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಹೋಗಿ ಚೆಕ್ ಮಾಡಿ ನೀವು ಕೂಡ ಮನೇಲಿ ಟ್ರೈ ಮಾಡ್ಬೋದು. ಹಾಗೆ ದೋಸೆಗೆ ಡಿಫ್ರೆಂಟಾಗಿ ಚಟ್ನಿ ರೆಸಿಪೀಸ್ನ ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೆ. ಆ ವಿಡಿಯೋ ಲಿಂಕು ಕೂಡ ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ, ಒಂದು ಸಲ ಹೋಗಿ ನೀವು ಚೆಕ್ ಮಾಡ್ಕೊಳ್ಳಿ. ಮಧ್ಯಾಹ್ನದೆಲ್ಲ ಊಟ ಮಾಡ್ಕೊಂಡು ಆದಮೇಲೆ ಇವಾಗ ಪಾಪುಗೆ ನೈಲ್ ಕಟ್ ಮಾಡೋಣ ಅಂತ ಬಂದಿದ್ದೀನಿ. ಮಕ್ಕಳಿಗೆ ಎಷ್ಟು ನೈಲ್ ಕಟ್ ಮಾಡಿದ್ರು ಬೆಳಿತಾನೇ ಇರ್ತವೆ, ಬೇಗ ಬೆಳಿತವೆ. ನಾನಂತೂ ವಾರಕ್ಕೊಂದು ಸಲ ಕಟ್ ಮಾಡ್ತೀನಿ, ಅಂದ್ರೂ ಕೂಡ ಬೆಳೆದಿರ್ತವೆ. ಮುಖ ಎಲ್ಲ ಪರ್ಚ್ಕೊಂಡ್ಬಿಡ್ತಾನೆ. ಅದಕ್ಕೆ ನಾನು ವಾರಕ್ಕೊಂದು ಸಲ ಕಟ್ ಮಾಡೋದನ್ನ ಹ್ಯಾಬಿಟ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಮುಂಚೆ ಎಲ್ಲ ಪಾಪು ಮಲ್ಕೊಂಡಾಗ ನೈಲ್ ಕಟ್ ಮಾಡ್ತಾಯಿದ್ದೆ. ಇವಾಗ ಎದ್ದಿದ್ದಾಗೆ ಕಟ್ ಮಾಡ್ತೀನಿ. ಕೈ ಇಟ್ಕೊಂಡ್ರೆ ಸುಮ್ಮನೆ ಆಗ್ತಾನೆ, ಜಾಸ್ತಿ ಏನು ಅಳ್ಳಾಡೋದಿಲ್ಲ, ಆರಾಮಾಗಿ ಕಟ್ ಮಾಡ್ಬೋದು. ಇವಾಗ ಈವ್ನಿಂಗ್ ಆಗಿತ್ತು, ಟೀ ಕುಡಿಬೇಕು ಅಂತ ಅನ್ನಿಸ್ತಾ ಇತ್ತು. ಅಮ್ಮ ಆಲ್ರೆಡಿ ಟೀ ಮಾಡೋದಕ್ಕೆ ಇಟ್ಟಿದ್ದಾರೆ, ಅದನ್ನು ಇವಾಗ ನಾನು ಸೋಸ್ತಾ ಇದ್ದೀನಿ. ನಾನು ಜಾಸ್ತಿ ಟೀ ಕಾಫಿ ಎಲ್ಲ ಕುಡಿಯೋದಿಲ್ಲ, ಅಪರೂಪಕ್ಕೆ ಯಾವಾಗಾದರೂ ಒಂದು ಸಲ ಕುಡಿತೀನಿ. ಇವತ್ತು ರಸ್ಕ್ ಇತ್ತು ಅಂತ ಮಾತ್ರ ಕುಡಿತಾ ಇದ್ದೀನಿ. ನಾನೇ ಅಪ್ಪಗೆ ಹೇಳಿದ್ದೆ ರಸ್ಕ್ ತೊಗೊಬನ್ನಿ ಅಂತ, ತೊಗೊಬಂದಿಟ್ಟಿದ್ದಾರೆ. ವೈರಲ್ ಐಸ್ ಕ್ರೀಮ್ ರೆಸಿಪಿ ಇತ್ತಲ್ವ, ಅದನ್ನು ಟ್ರೈ ಮಾಡೋಣ ಅಂತ ತರಿಸಿದ್ದೆ. ಇವಾಗ ಟೀ ಜೊತೆನೂ ಕೂಡ ತಿಂತಾಯಿದ್ದೀನಿ. ನನಗೂ ಅಮ್ಮಗಿಬ್ರಿಗೂ ಕೂಡ ಟೀ ಮಾಡಿತ್ತು, ಜೊತೆಗೆ ಇಬ್ಬರು ಕೂಡ ರಸ್ಕ್ ತಿಂದ್ಕೊಂಡ್ವಿ. ಅದಾದಮೇಲೆ ನೈಟ್ ಡಿನ್ನರ್ಗೆ ದೋಸೆ ಇಟ್ಟಿತ್ತು ಅಂತ ನನ್ನ ತಮ್ಮ ಆನಿಯನ್ ದೋಸೆ ಮಾಡಿಕೊಡು ಅಂದ. ಅದಕ್ಕೆ ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪೆಲ್ಲ ಹಾಕಿ ಆನಿಯನ್ ದೋಸೆನ ಮಾಡ್ತಾಯಿದ್ದೀನಿ. ಹಾಗೆ ನಾವು ಎಲ್ಲರೂ ಒಂದೊಂದು ದೋಸೆ ಹಾಕ್ಕೊಂಡು ತಿಂದ್ವಿ. ಈರುಳ್ಳಿ ದೋಸೆ ಮಾಡಬೇಕಾದ್ರೆ ದೋಸೆ ಹಿಟ್ಟನ್ನ ಹಂಚ್ ಮೇಲೆ ಹಾಕಿದ್ಮೇಲೆ ಸ್ಪ್ರೆಡ್ ಮಾಡೋದಕ್ಕೆ ಹೋಗ್ಬೇಡ್ರಿ. ಅದ್ರ ಮೇಲೇ ಈರುಳ್ಳಿನ ಕಟ್ ಮಾಡಿರೋದನ್ನ ಹಾಕ್ಕೊಂಡು ಕೈಯೆಲ್ಲ ಈ ಥರ ಉದುರಿಸ್ಕೊಂಡು ಅದಾದಮೇಲೆ ಕೈಯಿಂದ ಪ್ರೆಸ್ ಮಾಡಿಕೊಳ್ರಿ. ಆವಾಗ ಈರುಳ್ಳಿ ದೋಸೆ ಚೆನ್ನಾಗಿರುತ್ತೆ. ನೀವು ಬೇಕಾದರೆ ಹಿಟ್ಟಿಗೆ ಈರುಳ್ಳಿನ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಅದು ಕೂಡ ಹಾಕ್ಕೋಬೋದು. ಆದರೆ ಡೈರೆಕ್ಟಾಗಿ ಈ ರೀತಿ ಹಿಟ್ಟಿನ ಮೇಲೆ ಈರುಳ್ಳಿನ ಹಾಕ್ಕೊಂಡ್ರೇ ಈರುಳ್ಳಿ ದೋಸೆ ಅನ್ನೋದು. ಹೋಟೆಲ್ಗಳಲ್ಲೆಲ್ಲ ಈ ರೀತಿಯೇ ಮಾಡೋದು. ನಾನು ಆಲ್ಮೋಸ್ಟ್ ಮನೇಲಿ ಇದೇ ರೀತಿಯೇ ಮಾಡೋದು. ನಾನು ಹೇಳ್ದಾಗೆ ಇದ್ರ ಜೊತೆ ಉಳ್ಶಪ್ಪು ಮತ್ತು ಚಟ್ನಿನ ಹಾಕ್ಕೊಂಡು ಊಟ ಮಾಡಿದ್ವಿ. ಹಾಗೆ ಜೊತೆಗೆ ಸ್ವಲ್ಪ ಅನ್ನನೂ ಕೂಡ ಊಟ ಮಾಡ್ಕೊಂಡ್ವಿ. ನನ್ನ ತಮ್ಮ ಊರಿಂದ ಬರಬೇಕಾದ್ರೆ ಮಾವಿನಕಾಯಿನ ತೊಗೊಬಂದಿದ್ದ, ನಮ್ಮ ದೊಡ್ಡಮ್ಮ ಕಟ್ ಕಳಿಸಿತ್ತು. ಅದನ್ನು ಇವಾಗ ಹಣ್ಣಿಗೆ ಹಾಕೋದಕ್ಕೆ ಈ ರೀತಿ ಬಾಕ್ಸಲ್ಲಿ ಇಡ್ತಾಯಿದ್ದೀನಿ. ಬಾಕ್ಸಲ್ಲಿ ನ್ಯೂಸ್ ಪೇಪರ್ ಹಾಕಿ ಅದಾದಮೇಲೆ ಮಾವಿನಕಾಯಿನ ಇಟ್ಬಿಟ್ಟು ಮತ್ತೆ ನ್ಯೂಸ್ ಪೇಪರ್ನ ಮುಚ್ಚಿ ಬಾಕ್ಸ್ನ ಮುಚ್ಚಿ ಮತ್ತೆ ಮೇಲೆ ಟವಲ್ನ ಇಲ್ಲ ಬಟ್ಟೆನ ಯಾವುದಾದ್ರೂ ಹಾಕ್ಬಿಟ್ಟು ದಪ್ಪನ ಬಟ್ಟೆ ಹಾಕ್ಬಿಟ್ಟು ಮುಚ್ಚಿಬಿಟ್ರೆ ಒಂದು 2-3 ದಿವಸದಲ್ಲಿ ಮಾವಿನಕಾಯಿ ಇರೋದು ಹಣ್ಣಾಗ್ಬಿಡುತ್ತೆ. ಪೇಪರ್ ಎಲ್ಲ ಮುಚ್ಚಬೇಕಾದ್ರೆ ಗಾಳಿ ಹೋಗದೆ ಇರೋ ಥರ, ಗ್ಯಾಪ್ ಇಲ್ಲದೆ ಇರೋ ಥರ ಮುಚ್ಕೋಬೇಕು. ಮುಂದಿನ ವಿಡಿಯೋದಲ್ಲಿ ಹಣ್ಣಾಗಿರೋ ವಿಡಿಯೋನ ಶೇರ್ ಮಾಡ್ಕೊತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ.